Hello everybody, this is Divya Shri. Welcome to Literary Canon. In this video, we are going to discuss most important writers frequently asked in UGC NET and KSET exams. Today's author is Michel Foucault. ನಾವು ಈಗ ಆ್ಯಕ್ಚುಲಿ ಲಿಟ್ರರಿ ಥಿಯರಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೈಟರ್ಸ್ ಯಾರ್ಯಾರು ಬರ್ತಾರೆ ಅವರನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ಲೇಟರ್ ಡ್ರಾಮಾದಲ್ಲಿ ಯಾರು ಬರ್ತಾರೆ, ನೆಕ್ಸ್ಟ್ ಪೊಯಿಟ್ರಿಯಲ್ಲಿ ಯಾರ್ಯಾರು ಬರ್ತಾರೆ, ವೆರಿ ಇಂಪಾರ್ಟೆಂಟ್ ರೈಟರ್ಸ್, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಅದನ್ನ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ವಿತೌಟ್ ಫರ್ದರ್ ಡ್ಯೂ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಮಿಶೆಲ್ ಫುಕೋ, who born in 1926 and died in 1984. Okay, so you must know the ಏನಂತ ಹೇಳ್ತೀವಿ ಡೇಟ್ ಆಫ್ ಬರ್ತ್, ಆ ಇಯರ್ಸ್ ನಿಮ್ಗೆ ಗೊತ್ತಿರಬೇಕು. ಬಿಕಾಸ್ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂತಂದರೆ ಪೋಸ್ಟ್ ಸ್ಟ್ರಕ್ಚರಲಿಸಮ್, ಡಿಕನ್ಸ್ಟ್ರಕ್ಷನ್ ರೈಟರ್ಸ್ನ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಕೇಳೋಂಥ ಚಾನ್ಸಸ್ ಇರುತ್ತೆ. ಸೊ ಅಟ್ಲೀಸ್ಟ್ ನಿಮಗೆ ಏನಂತ ಹೇಳ್ತೀವಿ ಹುಟ್ಟಿದ ಇಯರ್ಸ್ ಇದೆಯಲ್ಲ ಅದು ಗೊತ್ತಿದ್ರೆ ನಿಮಗೆ ಈಸಿಲಿ ಏನಂತ ಹೇಳ್ತೀವಿ ಕ್ರೊನಾಲಜಿಕಲ್ ಆರ್ಡರ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಿಸ್ ಫುಲ್ ನೇಮ್ ಈಸ್ ಪೌಲ್ ಮಿಶೆಲ್ ಫುಕೋ. ವಾಸ್ ಅ ಫ್ರೆಂಚ್ ಹಿಸ್ಟೋರಿಯನ್, ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಎಲ್ಲಿ ಅವ್ರು ಆ್ಯಕ್ಚುಲಿ ಎಲ್ಲಿ ಹುಟ್ಟಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಾರೆ. ಫ್ರೆಂಚ್ ಹಿಸ್ಟೋರಿಯನ್ ಆಫ್ ದ ಐಡಿಯಾಸ್ ಆ್ಯಂಡ್ ಫಿಲಾಸಫರ್, ವಾಸ್ ಆಲ್ಸೋ ಆ್ಯನ್ ಆಥರ್, ಲಿಟರರಿ ಕ್ರಿಟಿಕ್, ಪೊಲಿಟಿಕಲ್ ಆಕ್ಟಿವಿಸ್ಟ್ ಆ್ಯಂಡ್ ದ ಟೀಚರ್. ಓಕೆ, ಸೊ ಫಸ್ಟ್ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಮಿಶೆಲ್ ಫುಕೋದಲ್ಲಿ ಕ್ರೊನಾಲಜಿ ಕೇಳ್ಬೋದು. ಓಕೆ, ಮಿಶೆಲ್ ಫುಕೋ ಅವರ ವರ್ಕ್ಸ್ಗಳ ಕ್ರೊನಾಲಜಿ ಕೇಳ್ಬೋದು, ಇಲ್ಲ ವರ್ಕ್ಸ್ಗಳನ್ನು ಕೇಳಿಬಿಟ್ಟು ಅದರ ಸಬ್ಟೈಟಲ್ಸ್ ಕೇಳ್ಬೋದು, ಅಥವಾ ಇಯರ್ ಆಫ್ ಪಬ್ಲಿಕೇಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆನಾ, ಹಾಗಾಗಿ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಬರ್ದಿದ್ದೀನಿ. ಫಸ್ಟ್ ನೋಡಿ, ಮ್ಯಾಡ್ನೆಸ್ ಆ್ಯಂಡ್ ಸಿವಿಲೈಸೇಷನ್, ಅ ಹಿಸ್ಟ್ರಿ ಆಫ್ ಇನ್ಸಾನಿಟಿ ಇನ್ ದ ಏಜ್ ಆಫ್ ರೀಸನ್, published in the year 1961. The Birth of the Clinic, an Archaeology of Medical Perception, published in 1963. The Order of Things, an Archaeology of the Human Science, published in 1966. The Archaeology of Knowledge, published in 1960. Discourse on Language, published in 1971. Discipline and Punish, The Birth of the Prison, published in 1975. And last, The History of Sexuality, Volume 1, published in 1976. Volume 2 ನೋಡಿ, History of the Sexuality, The Use of Pleasure, and the History of Sexuality, The Care of the Self, ಪಬ್ಲಿಷ್ಡ್ ಇನ್ 1984 ಓಕೆನಾ. ಸೊ ಇದು ಕೂಡ ಗೊತ್ತಿರಬೇಕು. ಆ್ಯಂಡ್ 1984 ಅವರ ಏನಾಗುತ್ತೆ, ಡೆತ್ ಆಗುತ್ತೆ ಮಿಶೆಲ್ ಫುಕೋ ಅವರದ್ದು. ಆ್ಯಂಡ್ ಫೋರ್ತ್ ವಾಲ್ಯೂಮ್, ಅದರ ಹೆಸರೇನು, ಹಿಸ್ಟ್ರಿ ಆಫ್ ಸೆಕ್ಷುವಾಲಿಟಿ, ಕನ್ಫೆಷನ್ ಆಫ್ ದ ಫ್ಲೆಶ್. ಇದು ಬೇಸಿಕಲಿ ಏನಾಗುತ್ತೆ ಪೋಸ್ಟಮಸ್ಲಿ ಪಬ್ಲಿಷ್ ಮಾಡ್ತಾರೆ ಇನ್ ದ ಇಯರ್ 2018. ಇದಿಷ್ಟು ಏನಂತ ಹೇಳ್ತೀವಿ, ಯು ಮಸ್ಟ್ ನೋ ದ ಬಯೋಗ್ರಫಿ ಆ್ಯಂಡ್ ಹಿಸ್ ವರ್ಕ್ಸ್ ಆಯಿತಾ. ನೆಕ್ಸ್ಟ್ ನೋಡೋಣ, ಒಂದೊಂದು ಡಿಸ್ಕಸ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ವರ್ಕ್ಸಲ್ಲಿ ಮ್ಯಾಡ್ನೆಸ್ ಆ್ಯಂಡ್ ಸಿವಿಲೈಸೇಷನ್. ಓಕೆ, ಮ್ಯಾಡ್ನೆಸ್ ಆ್ಯಂಡ್ ಸಿವಿಲೈಸೇಷನ್, ಹಿಸ್ಟ್ರಿ ಆಫ್ ಇನ್ಸಾನಿಟಿ ಇನ್ ದ ಏಜ್ ಆಫ್ ರೀಸನ್, ಪಬ್ಲಿಷ್ಡ್ ಇನ್ ದ ಇಯರ್ 1961. ಪಬ್ಲಿಕೇಶನ್ ಇಯರ್ಸ್ ಯು ಮಸ್ಟ್ ನೋ ಆಯಿತಾ. ಸೊ ಇಲ್ಲಿ ಮ್ಯಾಡ್ನೆಸ್ ಆ್ಯಂಡ್ ಸಿವಿಲೈಸೇಷನ್ಸಲ್ಲಿ ಏನು ಹೇಳ್ತಾರೆ ಅಂತಂದರೆ, ಫಸ್ಟ್ ಆಫ್ ಆಲ್ ಏನು ಈ ರೈಟ್ ನಾವು ಈಗ ರೈಟ್ ನಾವು ಅಲ್ಲಿ ಮಾಡರ್ನ್ ಏಜಲ್ಲಿ ಹೆಂಗಿದೆ ಅಂತಂದರೆ, ಮೆಂಟಲ್ ಪೇಷಂಟ್ಸ್ ಅಂತಂದರೆ ಅವ್ರು ನೀಟ್ ಮಾಡ್ತಾರೆ ಅಸೈಲಮ್ನಲ್ಲಿ ಹಾಕ್ತಾರೆ ಅಲ್ವಾ. ಅಂದರೆ ಮೆಂಟಲ್ ಹಾಸ್ಪಿಟಲಿಗೆ ತೊಗೊಂಡೋಗಿ ಸೇರಿಸ್ತಾರೆ ಆ್ಯಂಡ್ ಮೆಡಿಕಲ್ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ. ಅವ್ರನ್ನ ಡಿಫ್ರೆಂಟಾಗಿ ಏನು ಮಾಡ್ತಾರೆ, ಟ್ರೀಟ್ ಮಾಡ್ತಾರೆ, ಸೊಸೈಟಿಯಲ್ಲಿ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತಾರೆ. ಅದೇ ಹೇಳ್ತಾರೆ ಡ್ಯೂರಿಂಗ್ ದ ರಿನೈಸಾನ್ಸ್ ಪೀರಿಯಡಲ್ಲಿ. ಓಕೆ, ಡ್ಯೂರಿಂಗ್ ದ ರಿನೈಸಾನ್ಸ್ ಪೀರಿಯಡಲ್ಲಿ ಏನು ಮಾಡ್ತಾರೆ ಅಂತಂದರೆ, ಮ್ಯಾಡ್ನೆಸ್ ಪೀಪಲನ್ನು ಆಫನ್ ಸೀನ್ ಆಸ್ ಅ ಪಾರ್ಟ್ ಆಫ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್, ಸಮ್ಟೈಮ್ಸ್ ಅಸೋಸಿಯೇಟೆಡ್ ವಿತ್ ವಿಸ್ಡಮ್, ಕ್ರಿಯೇಟಿವಿಟಿ ಆರ್ ದ ಟ್ರುತ್. ಅಂದರೆ ಈ ಮ್ಯಾಡ್ ಪೀಪಲ್ ಸಮ್ಟೈಮ್ಸ್ ದೇ ಮೇ ಟೆಲ್ ಟ್ರುತ್ ಅಂತ ಹೇಳಿ ಅನ್ಕೋತಾರೆ. ಕೆಲವರು ಹೇಳ್ತಾರೆ ಕ್ರಿಯೇಟಿವ್ ಪೀಪಲ್, ಮ್ಯಾಡ್ ಪೀಪಲ್ ಅಂದರೆ ಕ್ರಿಯೇಟಿವ್ ಪೀಪಲ್ ಅಂತ ಹೇಳಿಬಿಟ್ಟು ರಿನೈಸಾನ್ಸ್ ಪೀರಿಯಡಲ್ಲಿ ಅನ್ಕೋತಾ ಇದ್ರಂತೆ ಆಯಿತಾ. ಡ್ಯೂರಿಂಗ್ ದಿಸ್ ಪೀರಿಯಡ್ ಮ್ಯಾಡ್ ಪೀಪಲ್ ವರ್ ಅಲೌಡ್ ಟು ರೋಮ್ ಫ್ರೀಲಿ. ಓಕೆ, ಇವಾಗ ಏನು ಮಾಡ್ತಾರೆ ಮ್ಯಾಡ್ ಪೀಪಲ್ ಅಂದರೆ ಅವ್ರನ್ನ ತೊಗೊಂಡೋಗಿ ಒಂದು ರೂಮಲ್ಲಿ ಕೂಡ ಹಾಕ್ತಾರೆ. ಅವರಿಗೆ ಮೆಂಟಲ್ ಏನಂತ ಹೇಳ್ತೀರಾ ಮೆಡಿಸಿನ್ಸ್ಗಳು, ಆಮೇಲೆ ಏನೇನು ಟ್ರೀಟ್ಮೆಂಟ್ ಬೇಕು ಆ ಟ್ರೀಟ್ಮೆಂಟ್ಗಳನ್ನೆಲ್ಲ ಕೊಡ್ತಾ ಇದ್ರು. ಸೊ ಈ ಐಡಿಯಾವನ್ನು ರಿಜೆಕ್ಟ್ ಮಾಡ್ತಾರೆ. ಈಗ ಮಾಡರ್ನ್ ಪೀರಿಯಡಲ್ಲಿ ಹೇಗೆ ಮೆಂಟಲ್ ಪೇಷಂಟ್ಸ್ಗಳನ್ನು ಟ್ರೀಟ್ ಮಾಡ್ತಾರಲ್ಲ, ಅದನ್ನು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಯಾರು, ಮಿಶೆಲ್ ಫುಕೋ ಆಯಿತಾ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ನಲ್ಲಿ ನೋಡಿ, ದ ಬರ್ತ್ ಆಫ್ ಕ್ಲಿನಿಕ್, ಸೆಕೆಂಡ್ ವರ್ಕ್, ದ ಬರ್ತ್ ಆಫ್ ಕ್ಲಿನಿಕ್ ಆ್ಯಂಡ್ ಆರ್ಕಿಯಾಲಜಿ ಆಫ್ ಮೆಡಿಕಲ್ ಪರ್ಸೆಪ್ಷನ್. ಇದರಲ್ಲಿ ಏನು ಹೇಳಿದ್ದಾರೆ, ಈ ಬುಕ್ಕಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. Here he argues that rise of modern medicine was not simply the result of scientific discoveries. Instead, it came from change in the way doctors observed, classified, understood the diseases. ಇದು ಜಸ್ಟ್ ಏನಂತ ಹೇಳ್ತೀವಿ ಸೈಂಟಿಫಿಕ್ ಡಿಸ್ಕವರೀಸ್ ಮಾತ್ರ ಅಲ್ಲ. ಇಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಪೇಷಂಟ್ಸನ್ನು ಅಬ್ಸರ್ವ್ ಮಾಡ್ತಾರೆ, ಕ್ಲಾಸಿಫೈ ಮಾಡ್ತಾರೆ ಯಾವ ಡಿಸೀಸಸ್ ಅಂತ ಹೇಳ್ಬಿಟ್ಟು, ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ ಅದು ಯಾವ ಡಿಸೀಸು, ನಾವು ಯಾವ ಥರ ಮೆಡಿಸಿನ್ ಕೊಡಬೇಕು ಅನ್ನೋದನ್ನು ನೋಡ್ತಾರೆ. ಆ್ಯಂಡ್ ಹಿ ಕಾಲ್ಸ್ ದಿಸ್ ವೇ
of seeing the patient is medical gaze. Medical gaze is the concept given by Michel Foucault. ಇಲ್ಲಿ ಹೇಳ್ತಾರೆ, what do you mean by medical gaze? Doctor began focusing on physical body and observable sign of diseases. ಫಸ್ಟು ಮನುಷ್ಯನ ಬಾಡಿಯನ್ನು ನೋಡ್ತಾರೆ, ಅವ್ರಿಗೆ ಏನು ಕಾಯಿಲೆ ಇದೆ ಅಂತ ಬಿಟ್ಟು ಅಬ್ಸರ್ವ್ ಮಾಡ್ತಾರೆ ಆ್ಯಂಡ್ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಯಾವತ್ತು ಅದ್ರ ಬದಲಿಗೆ ಪೇಷಂಟ್ಸ್ನ ಪರ್ಸ್ನಲ್ ಫೀಲಿಂಗ್ಸ್ ಏನಿದೆ ಅಥವಾ ಅವ್ರಿಗೆ ಏನು ಸಫರಿಂಗ್ಸ್ ಆಗ್ತಿದೆ ಅದನ್ನು ಕೇಳಲ್ಲ, ಅದ್ರ ಬಗ್ಗೆ ಏನು ಕೇಳಲ್ಲ. ಅದ್ರ ಬದಲಾಗಿ ಅಬ್ಸರ್ವಬಲ್ ಸೈನ್ಸ್ ಏನಿದೆ ಅಂದರೆ ಅವ್ರ ಕಣ್ಣಿಗೆ ಏನು ಕಾಣಿಸುತ್ತೆ, ಕೆಲವೊಂದು ಏನು ಡಿಸೀಸಸ್ನ ಸೈನ್ಸ್ ಇರುತ್ತಲ್ಲ, ಸಿಂಪ್ಟಮ್ಸ್ ಇರುತ್ತಲ್ಲ, ಅದನ್ನ ನೋಡಿಬಿಟ್ಟು ಟ್ರೀಟ್ಮೆಂಟನ್ನು ಕೊಡ್ತಾರೆ. ಅವ್ರಿಗೆ ರಿಯಲಿ ಆಗಿ ಏನು ಸಫರ್ ಆಗ್ತಿದ್ದಾರೆ ಯಾರು ಪೀಪಲ್ ಅಂತ ಹೇಳಿಬಿಟ್ಟು ಅದನ್ನು ನೋಡಲ್ಲ. ಸೊ ಇದನ್ನೇ ಅವರು ಕ್ರಿಟಿಸೈಸ್ ಮಾಡ್ತಾರೆ. ಯಾರು? ಮಿಶೆಲ್ ಫುಕೋ. ಫುಕೋ ಹೇಳ್ತಾರೆ, ಮಾಡರ್ನ್ ಕ್ಲಿನಿಕಲ್ ಮೆಡಿಸಿನ್ ಎಮರ್ಜ್ ಥ್ರೂ ದ ಟ್ರಾನ್ಸ್ಫಾರ್ಮೇಷನ್ ಇನ್ ಅ ಮೆಡಿಕಲ್ ಪರ್ಸೆಪ್ಷನ್ ಮೂಲಕ ನಡೀತಾ ಹೋಗುತ್ತೆ. ಓಕೆನಾ? ದ ಕ್ಲಿನಿಕ್ ಕ್ರಿಯೇಟೆಡ್ ಅ ನ್ಯೂ ವೇ ಆಫ್ ಸೀಯಿಂಗ್ ದ ಹ್ಯೂಮನ್ ಬಾಡಿ, ಮೇಕಿಂಗ್ ಡಿಸೀಸ್ ಅನ್ ಆಬ್ಜೆಕ್ಟ್ ಆಫ್ ಸೈಂಟಿಫಿಕ್ ಅಬ್ಸರ್ವೇಷನ್. ಆಯಿತಾ? ಹೇಗೆ ಯೋಚನೆ ಮಾಡ್ತಾರೆ ಅಂದರೆ ಮನುಷ್ಯನ ದೇಹ ಅನ್ನೋದನ್ನು ಜಸ್ಟ್ ಆಬ್ಜೆಕ್ಟ್ ಆಗಿ ಉಪಯೋಗಿಸ್ತಾರೆ ಫಾರ್ ಸೈಂಟಿಫಿಕ್ ಡಿಸ್ಕವರೀಸ್ ಅಂತ ಹೇಳಿಬಿಟ್ಟು. ಆಯಿತಾ? ಗಿವಿಂಗ್ ಡಾಕ್ಟರ್ಸ್ ನ್ಯೂ ಅಥಾರಿಟಿ ಇನ್ ದ ಸೊಸೈಟೀಸ್ ಅಲ್ವಾ? ನಾವು ಡಾಕ್ಟರ್ಸಿಗೆ ಜಾಸ್ತಿ ಏನಂತ ಹೇಳ್ತೀವಿ, ಪವರನ್ನು ಕೊಟ್ಟಿರ್ತೀವಿ. ಬಿಕಾಸ್ ನಮ್ಗೆ ಸ್ವಲ್ಪ ಜ್ವರ ಆಯಿತು ಅಥವಾ ಸ್ವಲ್ಪ ಏನೋ ಹುಷಾರಿಲ್ಲ ಅಂತಂದ್ರೆ ಫಸ್ಟ್ ಡಾಕ್ಟರ್ ಹತ್ರ ಹೋಗ್ತೀವಿ. ಅವ್ರಿಗೆ ನಾವು ಜಾಸ್ತಿ ಏನು ಕೊಡ್ತೀವಿ, ಅಥಾರಿಟಿಯನ್ನು ಸೊಸೈಟಿಯಲ್ಲಿ ಕೊಡ್ತಾ ಹೋಗ್ತೀವಿ. ಅವ್ರು ಬಟ್ ಏನಂತ ಯೋಚನೆ ಮಾಡ್ತಾರೆ, ನಮ್ಮನ್ನು ಆಬ್ಜೆಕ್ಟ್ ಆಗಿ ಅವ್ರು ನಮ್ಮನ್ನು ನೋಡ್ತಾ ಹೋಗ್ತಾರೆ. ಅಂಡರ್ಸ್ಟ್ಯಾಂಡ್? ಸೊ ಇದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಆ್ಯಕ್ಚುಲಿ 2 months ಬ್ಯಾಕ್ ನನಗೆ ಮಗು ಆಯಿತು. ನಾನು ಆ್ಯಕ್ಚುಲಿ ಬ್ರೆಸ್ಟ್ ಮಿಲ್ಕ್ ನನಗಿರಲಿಲ್ಲ ಆ್ಯಂಡ್ ಮಗುಗೂ ಅವರು ಸಪ್ಲಿಮೆಂಟ್ಸ್ ಕೊಟ್ಟಿಲ್ಲ, ನನಗೂ ಸಪ್ಲಿಮೆಂಟ್ಸ್ ಕೊಟ್ಟಿಲ್ಲ. ಸೊ ಅದೇನಾಯಿತು, ಮಗುಗೆ ಡಿಹೈಡ್ರೇಷನ್ ಆಗಿ ಸೋಡಿಯಂ ಜಾಸ್ತಿ ಆಗಿಬಿಟ್ಟು ಮಗುನ NICUಗೆ ಅಡ್ಮಿಟ್ ಮಾಡಿದ್ರು. ಸೊ ಯಾಕೆ ಅಂತಂದರೆ ನೋಡಿ, ಯೋಚನೆ ಮಾಡಿ, ಕೊಡ್ಬೋದು, ಅವ್ರಿಗೆ ಗೊತ್ತಿದೆ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂತ ಗೊತ್ತು, ಬಟ್ ಸ್ಟಿಲ್ ಏನು ನಮಗೆ ಸಪ್ಲಿಮೆಂಟ್ಸ್ ಕೊಟ್ಟಿಲ್ಲ, ಮಗುಗಾಗಲಿ ನನಗಾಗಲಿ ಕೊಡಲಿಲ್ಲ. ಯಾಕೆ ಅಂತಂದರೆ ಅವರಿಗೆ ದುಡ್ಡು ಮಾಡ್ಕೊಳಕ್ಕಾಗತ್ತೆ. ಅದೇ ಒಂದು ಹ್ಯೂಮನ್ ಬಾಡಿಯನ್ನು ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡ್ತಾರೆ ಡಾಕ್ಟರ್ಸ್ಗಳು. ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಯಾರು? ಬೇಸಿಕಲಿ ಮಿಶೆಲ್ ಫುಕೋ. ಓಕೆನಾ? ನೆಕ್ಸ್ಟ್ ನೋಡಿ, ಡಿಸಿಪ್ಲಿನ್ ಆ್ಯಂಡ್ ಪನಿಷ್ ದ ಬರ್ತ್ ಆಫ್ ದ prison. ಆಯ್ತಾ? ಡಿಸಿಪ್ಲಿನ್ ಆ್ಯಂಡ್ ಪನಿಷ್ ದ ಬರ್ತ್ ಆಫ್ ದ ಪ್ರಿಸನ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1975 ಅಲ್ಲಿ. ಇನ್ ದಿಸ್ ಬುಕ್ಕಲ್ಲಿ ಏನಾಗುತ್ತೆ, ಫುಕೋ ಎಕ್ಸಾಮಿನ್ಸ್ ಹೌ ಸಿಸ್ಟಮ್ಸ್ ಆಫ್ ಪನಿಷ್ಮೆಂಟ್ ಇನ್ ವೆಸ್ಟರ್ನ್ ಸೊಸೈಟೀಸ್ ಚೇಂಜ್ಡ್ ಫ್ರಮ್ ಪಬ್ಲಿಕ್ ಫಿಸಿಕಲ್ ಟಾರ್ಚರ್ ಟು ಮಾಡರ್ನ್ ಪ್ರಿಸನ್ಸ್ ಆ್ಯಂಡ್ ಫಾರ್ಮ್ಸ್ ಆಫ್ ಸರ್ವೆಲೆನ್ಸ್. ಇಲ್ಲಿ ಏನು ಮಾಡ್ತಿದ್ರು ಅಂದರೆ ವೆಸ್ಟರ್ನ್ ಸೊಸೈಟೀಸಲ್ಲಿ, ಅಂದರೆ ತುಂಬ ಹಿಂದೆ ಏನು ಮಾಡ್ತಿದ್ರು ಅಂತಂದರೆ, ನೀವೇನೋ ತಪ್ಪು ಮಾಡಿದ್ರೆ ಫಿಸಿಕಲ್ ಟಾರ್ಚರನ್ನು ಕೊಡ್ತಿದ್ರು ಇನ್ ಫ್ರಂಟ್ ಆಫ್ ಪಬ್ಲಿಕ್. ಈಗ ಬೆಸ್ಟ್ ಎಕ್ಸಾಂಪಲ್ ನೆಥಾನಿಯಲ್ ಹಾಥ್ರಾನ್ಸ್ ಸ್ಕಾರ್ಲೆಟ್ ಲೆಟರ್, ಹೆಸ್ಟರ್ ಪ್ರೆನ್ನಿಗೆ ಯಾವ ಥರ ಟಾರ್ಚರ್ ಕೊಡ್ತಾರೆ ಅಲ್ವಾ? ಸೊ ಮೆಂಟಲ್ ಟಾರ್ಚರನ್ನು ಕೊಡ್ತಾರೆ. ಸೊ ಅದೇ ಥರ ಇಲ್ಲೂ ತುಂಬ ಹಿಂದೆ ಪಬ್ಲಿಕ್ ಟಾರ್ಚರನ್ನು ಕೊಡ್ತಾಯಿದ್ರು. ಬಟ್ ಮಾಡರ್ನ್ ಪ್ರಿಸನ್ಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಮಾಡರ್ನ್ ಏಜ್ಗಳಲ್ಲಿ ಪ್ರಿಸನ್ಸ್ಗಳನ್ನು ರೆಡಿ ಮಾಡ್ತಾ ಹೋಗ್ತಾರೆ. ಪ್ರಿಸನ್ಸ್ಗಳನ್ನು ಪಬ್ಲಿಕ್ ಟಾರ್ಚರ್ ಬದಲಿಗೆ ಅವ್ರನ್ನ ಏನು ಮಾಡ್ತಾರೆ, ಪ್ರಿಸನ್ಸಿಗೆ ತೊಗೊಂಬಂದು ಹಾಕೋ ಅಂಥದ್ದು ಅಥವಾ ಸರ್ವಿಲೆನ್ಸ್, ಅವ್ರನ್ನ ಕಣ್ಗಾವಲಲ್ಲಿ ಇಟ್ಕೊಂಡಿರುವಂಥದ್ದು. ಆಯಿತಾ? ಇಲ್ಲಿ ಒಂದು ಕಾನ್ಸೆಪ್ಟ್ ಅಂತಂದರೆ ದಟ್ ಈಸ್ ಡಿಸಿಪ್ಲಿನ್, ಅ ಫಾರ್ಮ್ ಆಫ್ ಪವರ್ ದ್ಯಾಟ್ ಟ್ರೈನ್ಸ್ ಇಂಡಿವಿಜುವಲ್ಸ್ ಟು ಬಿಕಮ್ ಒಬೀಡಿಯಂಟ್, ಎಫಿಷಿಯಂಟ್ ಆ್ಯಂಡ್ ಯೂಸ್ಫುಲ್. ಡಿಸಿಪ್ಲಿನ್ ಅಂತಂದ್ರೆ ಏನು? ಇಟ್ಸ್ ಅ ಕೈಂಡ್ ಆಫ್ ಏನಂತ ಫಾರ್ಮ್ ಆಫ್ ಪವರ್ ಅಂತಲೂ ಹೇಳ್ಬೋದು. ಡಿಸಿಪ್ಲಿನ್ ಯಾಕೆ ಇರ್ತೀವಿ, ನಮ್ಮ ಮಕ್ಕಳಿರ್ಬೋದು, ನಮ್ಮ ಸ್ಟೂಡೆಂಟ್ಸನ್ನ ನಾವು ತುಂಬ ಡಿಸಿಪ್ಲಿನ್ಡ್ ಆಗಿ ಯಾಕೆ ಇರ್ತೀವಿ ಅಂತಂದರೆ, ನಮಗೆ ಫೈನಲ್ ಆಗಿ ಆ ಇಂಡಿವಿಜುವಲ್ ಶುಡ್ ಬಿ ಆರ್ ಬಿಕಮ್ ಒಬಿಡಿಯಂಟ್ ಆಗಿರಬೇಕು, ಎಫಿಷಿಯಂಟ್ ಆಗಿರಬೇಕು, ಯೂಸ್ಫುಲ್ ಆಗಿರಬೇಕು ಟು ದ ಪಬ್ಲಿಕ್ ಅನ್ನೋದು. ಸೊ ಹಾಗಾಗಿ ಇದು ಡಿಸಿಪ್ಲಿನ್. ಇಲ್ಲಿ ಹೇಳ್ತಾರೆ, ಮಾಡರ್ನ್ ಪನಿಷ್ಮೆಂಟ್ ಬಿಕೇಮ್ ಲೆಸ್ ಫೋಕಸ್ಡ್ ಆನ್ ದ ಬಾಡಿ ರಾದರ್ ದ್ಯಾನ್ ಕಂಟ್ರೋಲಿಂಗ್ ಆನ್ ದ ಮೈಂಡ್. ಆಯಿತಾ? ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವರು ಅಂದರೆ ಲೈಕ್ ಹಿಂದೆ ಹೆಂಗಿತ್ತು ಅಂದರೆ ನಿಮಗೆ ಬಾಡಿ ಫೋಕಸ್ ಆನ್ ಬಾಡಿ ಅಂದರೆ ಫಿಸಿಕಲ್ ಟಾರ್ಚರ್ ಕೊಟ್ಟು ನೋಡ್ತಾ ಇದ್ರು. ಬಟ್ ಇವಾಗ ಹಾಗಲ್ಲ, ನಿಮ್ಮ ಮೈಂಡ್, ಕಂಟ್ರೋಲಿಂಗ್ ದ ಮೈಂಡ್ ಆಫ್ ದ ಏನಂತಂದರೆ ಪ್ರಿಸ್ನರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಿಹೇವಿಯರ್ ಮತ್ತು ಕಂಡಕ್ಟ್ ಆಫ್ ದ ಇಂಡಿವಿಜುವಲ್ಸ್. ಇನ್ನೊಂದು ಯಾವುದು ಪೆನಾಪ್ಟಿಕನ್ ಅಥವಾ ಪೆನಾಪ್ಟಿಸಿಸಮ್ ಅಂತ ಹೇಳ್ತೀವಿ. ಪೆನಾಪ್ಟಿಕಮ್ ಅಂತಂದ್ರೆ ಏನು? ಬೇಸಿಕಲಿ ಪ್ರಿಸ್ನರ್ಸ್ ಆರ್ ಆಲ್ವೇಸ್ ಸೀನ್ ಬೈ ದ ಸೆಂಟ್ರಲ್ ಅಬ್ಸರ್ವರ್. ಇದರಲ್ಲಿ ಟವರ್ ಇರುತ್ತೆ. ಪೆನಾಪ್ಟಿಕಾನ್ ಅಂತಂದ್ರೆ ಏನು? ಒಂದು ಟವರ್, ಅದ್ರ ಮೇಲೆ ಸೆಂಟ್ರಲ್ ಅಬ್ಸರ್ವರ್ ಇರ್ತಾರೆ. ಅವರು ಪ್ರಿಸ್ನರನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಬ್ಸರ್ವ್ ಮಾಡಿ ಏನು ಮಾಡ್ತಾರೆ, ಬೇಸಿಕಲಿ they never know what they are actually being watched. ಆ್ಯಕ್ಚುಲಿ ಪ್ರಿಸ್ನರಿಗೆ ಗೊತ್ತಾಗಲ್ಲ ನನ್ನನ್ನು ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಬಟ್ ಅವರ ಚೇಂಜಸ್ ಇನ್ ದೇರ್ ಬಿಹೇವಿಯರ್ ಏನೇನಿರುತ್ತೆ ಅದನ್ನು ನೋಡಿಬಿಟ್ಟು ಅವ್ರನ್ನ ರಿಲೀಸ್ ಮಾಡ್ತಾ ಇದ್ರು. ಓಕೆನಾ? ಸೊ ಆಸ್ ಅ ರಿಸಲ್ಟ್ ದೇ ಬಿಗಿನ್ ಮಾನಿಟರ್ ದೇರ್ ಓನ್
ಬಿಹೇವಿಯರ್, ಪ್ರಿಸ್ನರ್ನ ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಯಾರು, ಸೆಂಟ್ರಲ್ ಅಬ್ಸರ್ವರ್. ಲೇಟರ್ ಏನಾಗುತ್ತೆ ಬೇಸಿಕಲಿ ಅವರನ್ನ ಬಿಹೇವಿಯರ್ ಚೇಂಜಸ್ ಆಯಿತು ಅಂತಂದರೆ ಅವರನ್ನು ಏನು ಮಾಡ್ತಾರೆ, ರಿಲೀಸ್ ಮಾಡ್ತಾ ಇದ್ರು. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ದ ಹಿಸ್ಟ್ರಿ ಆಫ್ ಸೆಕ್ಷುವಾಲಿಟಿ ವಾಲ್ಯೂಮ್ 1 ಪಬ್ಲಿಷ್ಡ್ ಇನ್ 1976, 2 and 3 ಪಬ್ಲಿಷ್ಡ್ ಇನ್ 1984. ಇಲ್ಲಿ ಏನು ಹೇಳ್ತಾರೆ, ಹಿಸ್ಟ್ರಿ ಆಫ್ ಸೆಕ್ಷುವಾಲಿಟಿಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ವೆಸ್ಟರ್ನ್ ಸೊಸೈಟಿಯಲ್ಲಿ ದೇ ಸಿಂಪ್ಲಿ ರಿಪ್ರೆಸ್ ದ ಸೆಕ್ಷುವಾಲಿಟಿ ಫ್ರಮ್ 17 to 18th century. 17th ಮತ್ತು 18th century ಅಲ್ಲಿ ಬೇಸಿಕಲಿ ಒಂದು ಸೆಕ್ಸ್ ಬಗ್ಗೆ ಮಾತಾಡೋದಕ್ಕೆ ತುಂಬ ಹಿಂಜರಿತಾ ಇದ್ರು. ಇಟ್ಸ್ ಅ ಟ್ಯಾಬು ಸಬ್ಜೆಕ್ಟ್, ಆಯಿತಾ. ಅಂದರೆ ಈಗ ಲೈಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ಸೆಕ್ಸನ್ನು ಏನಂತ ಕರಿತಾ ಇದ್ರು ಅಂತಂದರೆ ಇಟ್ಸ್ ಲೀಗಲ್ ಅಂತ ಹೇಳ್ತಿದ್ರು. ಅದೇ ಬೇರೆ ಇದಾದರೆ ಇಲ್ಲಿಗಲ್ ಅಂತ ಹೇಳ್ತಾ ಇದ್ರು. ಸೊ ಅದನ್ನು ಹೇಳ್ತಾರೆ, ತುಂಬ ಅದ್ರ ಬಗ್ಗೆ ಆ ಟಾಪಿಕ್ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ. ಬಟ್ ಮಾಡರ್ನ್ ಸೊಸೈಟಿಯಲ್ಲಿ ಏನಾಗಿದೆ ಅಂತಂದರೆ ಎನಾರ್ಮಸ್ ಅಮೌಂಟ್ ಆಫ್ ಡಿಸ್ಕಷನ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ತುಂಬ ಆ ಟಾಪಿಕ್ ಬಗ್ಗೆ ಓಪನ್ ಆಗಿ ಮಾತಾಡೋದಕ್ಕೆ ಹೇಳ್ತಾರೆ. ಓಕೆನಾ. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಈ ಬುಕ್ಕಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು, ಬಯೋ ಪವರ್ ಅಂತ ಹೇಳ್ತೀವಿ. ಬಯೋ ಪವರ್ ಅಂತಂದರೆ ಮಾಡರ್ನ್ ಫಾರ್ಮ್ ಆಫ್ ಪವರ್ ದಟ್ ಫೋಕಸಿಂಗ್ ಆನ್ ಮ್ಯಾನೇಜಿಂಗ್, ರೆಗ್ಯುಲೇಟಿಂಗ್ ಆ್ಯಂಡ್ ಆಪ್ಟಿಮೈಸಿಂಗ್ ಹ್ಯೂಮನ್ ಲೈಫ್. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಹ್ಯೂಮನ್ ಬೀಯಿಂಗನ್ನು ಮ್ಯಾನೇಜ್ ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ರೆಗ್ಯುಲೇಟ್ ಮಾಡ್ತಾರೆ, ಆಪ್ಟಿಮೈಸ್ ಮಾಡ್ತಾರೆ. ಅಂದರೆ ಪೀಪಲ್ ಲೈಫ್ಸ್ಗಳನ್ನು ಮಾಡ್ತಾ ಹೋಗ್ತಾರೆ. ಎಕ್ಸಾಂಪಲ್ ನೋಡಿ, ಬರ್ತ್ ರೇಟ್ ಅಥವಾ ಪಾಪ್ಯುಲೇಷನ್ ಏನು ಮಾಡ್ಬೋದು, ಮ್ಯಾನೇಜ್ ಮಾಡ್ಬೋದು, ರೆಗ್ಯುಲೇಟ್ ಮಾಡ್ಬೋದು, ಆಪ್ಟಿಮೈಸ್ ಮಾಡ್ಬೋದು. ಇದು ಮಾಡರ್ನ್ ಟೈಪ್ ಆಫ್ ಪವರ್, ಅದನ್ನು ಬಯೋ ಪವರ್ ಅಂತ ಹೇಳ್ತೀವಿ. ಲೇಟರ್ ವಾಲ್ಯೂಮಲ್ಲಿ ಅಂದರೆ ದ ಯೂಸಸ್ ಆಫ್ ಪ್ಲೆಷರ್ ಅಥವಾ ಕೇರ್ ಆಫ್ ಸೆಲ್ಫ್, ಫುಕೋ ಸ್ಟಡೀಸ್ ಹೌ ಏನ್ಷಿಯಂಟ್ ಗ್ರೀಕ್ ಮತ್ತು ರೋಮನ್ ಸೊಸೈಟೀಸಲ್ಲಿ ಹೌ ದೇ ಅಂಡರ್ಸ್ಟುಡ್ ಎಥಿಕ್, ಡಿಸೈರ್ ಮತ್ತು ಸೆಲ್ಫ್ ಡಿಸಿಪ್ಲಿನ್ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ದಾರೆ. ನೋಡಿ, ಲಾಸ್ಟಿಗೆ ಮತ್ತೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ಹೇಳಿದರೆ, ಒಂದು ಡಿಸ್ಕೋರ್ಸ್, ಇನ್ನೊಂದು ಪವರ್ ಆ್ಯಂಡ್ ನಾಲೆಜ್. ಡಿಸ್ಕೋರ್ಸ್ ಅಂತಂದ್ರೆ ಏನು, ಅ ಸಿಸ್ಟಮ್ ಆಫ್ ನಾಲೆಜ್, ಐಡಿಯಾಸ್, ಪ್ರಾಕ್ಟೀಸಸ್ ಆ್ಯಂಡ್ ಲ್ಯಾಂಗ್ವೇಜ್ ದಟ್ ಶೇಪ್ಸ್ ಹೌ ಪೀಪಲ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಟಾಕ್ ಅಬೌಟ್ ದ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಆಯಿತಾ. ಯಾವುದೋ ಒಂದು ಸಬ್ಜೆಕ್ಟ್ ಅಂದ್ಕೊಳ್ಳಿ, ಯಾವುದೋ ಒಂದು ಸಬ್ಜೆಕ್ಟು, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಮೆಂಟಲ್ ಇಲ್ನೆಸ್ ಬಗ್ಗೆ ತುಂಬ ಹಿಂದೆ, ಆಯಿತಾ, ಅಂದರೆ ರಿನೈಸನ್ಸ್ ಪೀರಿಯಡಲ್ಲಿ ಇಟ್ಸ್ ಮಾರಲ್ ಮತ್ತು ರಿಲಿಜಿಯಸ್ ಇಶ್ಯೂ ಅಂತ ಹೇಳ್ತಿದ್ರು. ಬಟ್ ಮಾಡರ್ನ್ ಮೆಡಿಕಲ್ ಡಿಸ್ಕೋರ್ಸಲ್ಲಿ ಏನಂತ ಹೇಳ್ತಾರೆ, ಇಟ್ಸ್ ಸೈಕ್ಯಾಟಿಕ್ ಕಂಡೀಷನ್. ಅದಕ್ಕೆ ಏನು ಮಾಡಬೇಕು, ಡಯಾಗ್ನೋಸ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಹೇಳೋವಂಥದ್ದು ಡಿಸ್ಕೋರ್ಸಸ್ ಅಂತಂದ್ರೇನು, ಕೆಲವೊಂದು ಸಬ್ಜೆಕ್ಟ್ಗಳನ್ನು ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಜನರು ಆ್ಯಂಡ್ ಅದ್ರ ಬಗ್ಗೆ ಹೇಗೆ ಮಾತಾಡ್ತಾರೆ ಅನ್ನೋದು ಡಿಸ್ಕೋರ್ಸ್ ಅಂತ ಹೇಳ್ತೀವಿ. ಓಕೆನಾ. ನೋಡಿ, ಇಲ್ಲಿ ಪವರ್ ಆ್ಯಂಡ್ ನಾಲೆಜ್ ಅಂತಂದ್ರೇನು, ಬೇಸಿಕಲಿ ಇದು ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ. ಹಿ ಆರ್ಗ್ಯೂಡ್ ಪವರ್ ಆ್ಯಂಡ್ ನಾಲೆಜ್ ಆರ್ ಇನ್ಸಪರೇಬಲ್. ಅದೇನು ಸಪ್ರೇಟ್ ಕಾನ್ಸೆಪ್ಟ್ ಅಲ್ಲ, ಎರಡೂ ಏನಂತ ಹೇಳ್ತೀವಿ, ಇನ್ಸಪರೇಬಲ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾರೆ. ನಾಲೆಜ್ ಇಸ್ ಯೂಸ್ ಟು ಎಕ್ಸಸೈಸ್ ಪವರ್. ನಾಲೆಜ್ ನಿಮಗೆ ಪವರ್ನ ಕೊಡುತ್ತೆ ಆ್ಯಂಡ್ ಪವರ್ ಇದೆ ಅಂತಂದರೆ ನಿಮಗೆ ಒಂದಿಷ್ಟು ನಾಲೆಜ್ಗಳು ಕೂಡ ಏನು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಓಕೆನಾ. ಇಲ್ಲಿ ಹೇಳ್ತಾರೆ ನೋಡಿ, ಮೆಡಿಕಲ್ ಎಕ್ಸ್ಪರ್ಟ್ಸ್ ಹ್ಯಾವ್ ಅಥಾರಿಟಿ ಬಿಕಾಸ್ ಸೊಸೈಟಿ ರೆಕಗ್ನೈಸ್ ದೇಯರ್ ನಾಲೆಜ್. ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಮೆಡಿಕಲ್ ಎಕ್ಸ್ಪರ್ಟ್, ಡಾಕ್ಟರಿಗೆ ನಾವು ಜಾಸ್ತಿ ಬೆಲೆ ಯಾಕೆ ಕೊಡ್ತೀವಿ ಅಂದರೆ ದೇ ಆರ್ ನಾಲೆಜಬಲ್ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವ್ರಿಗೆ ನಾವು ಪವರನ್ನು ಕೊಡ್ತಾ ಹೋಗ್ತೀವಿ. ಕರೆಕ್ಟ್ ಅಲ್ವಾ. ದ್ಯಾಟ್ ನಾಲೆಜ್ ಗಿವ್ಸ್ ದೆಮ್ ಪವರ್ ಟು ಡಯಾಗ್ನೋಸ್ ಅಲ್ವಾ. ಆ ನಾಲೆಜ್ ಇರೋದಕ್ಕೆ ಅವ್ರು ಏನು ಮಾಡ್ತಾರೆ, ಪವರ್ ಟು ಕ್ಯೂರ್ ಯುವರ್ ಡಿಸೀಸಸ್ ಅಲ್ವಾ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಪವರ್ ಆ್ಯಂಡ್ ನಾಲೆಜ್. ಎರಡು ಇನ್ಸಪರೇಬಲ್, ಬೇರೆ ಬೇರೆ ಕಾನ್ಸೆಪ್ಟ್ಸ್ ಅಲ್ಲ, ಎರಡು ಒಂದೇ ಥರ ಕಾನ್ಸೆಪ್ಟ್ಸು. ಪವರ್ ಏನು ಮಾಡುತ್ತೆ, ಎಕ್ಸಸೈಸ್ ನಾಲೆಜ್ ಮಾಡುತ್ತೆ. ನಾಲೆಜ್ ಏನು ಮಾಡುತ್ತೆ, ನಿಮಗೆ ಒಂದು ಪವರನ್ನು ಕೊಡುತ್ತೆ. ಓಕೆ, ಇದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈಗ ಪವರ್ ಅಂದರೆ ಬರೀ ಗೌರ್ಮೆಂಟ್ ಪವರ್ಸ್ ಮಾತ್ರ ಅಲ್ಲ, ಆಲ್ ಓವರ್ ಇರುತ್ತೆ. ಲೈಕ್ ಈಗ ನಿಮ್ಮ ಮನೆ ಅಂದ್ಕೊಳ್ಳಿ, ಮನೆ ಅಂದಾಗ ಹೆಡ್ ಆಫ್ ದ ಫ್ಯಾಮಿಲಿಗೆ ಪವರ್ ಇರುತ್ತೆ ಅಲ್ವಾ. ಸೊ ಸೊಸೈಟಿ ಅಂತ ಬಂದರೆ ಸೊಸೈಟಿಯಲ್ಲಿ ಒಬ್ಬ ವ್ಯಕ್ತಿಗೆ ಏನಂತ ಹೇಳ್ತೀವಿ, ಈಗ ಪಂಚಾಯತ್ ಅಧ್ಯಕ್ಷರು ಅಂತ ಅನ್ಕೊಳ್ಳಿ, ಅವ್ರಿಗೊಂದು ಪವರ್ ಇರುತ್ತೆ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಸಂಘ ಸಂಸ್ಥೆ ಮಾಡ್ತೀರಾ, ಸಂಘದಲ್ಲಿ ಒಬ್ಬರು ಅಧ್ಯಕ್ಷರು ಅಂತ ಇರ್ತಾರೆ, ಅವ್ರಿಗೊಂದು ಪವರ್ ಇರುತ್ತೆ. ಸೊ ಪವರ್ ಅನ್ನೋದು ಎವ್ರಿವೇರ್, ಬರೀ ಏನಂತ ಹೇಳೋಕ್ಕಾಗಲ್ಲ, ಗೌರ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಒಂದಿಷ್ಟು MCQsನ ಡಿಸ್ಕಸ್ ಮಾಡೋಣ. ಓಕೆ, ಹೂ ಅಮಾಂಗ್ ದ ಫಾಲೋವಿಂಗ್ ಎಕ್ಸ್ಪ್ಲೋರ್ ದ ಶಿಫ್ಟಿಂಗ್ ಕಾಂಟ್ರಾಸ್ಟೆಡ್ ರಿಲೇಷನ್ಶಿಪ್ ಬಿಟ್ವೀನ್ ಪವರ್, ನಾಲೆಜ್ ಆ್ಯಂಡ್ ಹ್ಯೂಮನ್ ಬಾಡಿ. ಇದ್ರ ಬಗ್ಗೆ ಯಾರು ಹೇಳಿರೋದು, ದಟ್ಸ್ ನನ್ ಅದರ್ ದ್ಯಾನ್ ಮಿಶೆಲ್ ಫುಕೋ. ಓಕೆನಾ. ನೆಕ್ಸ್ಟ್ ನೋಡಿ, ಒನ್ ಆಫ್ ದ ಕೀ ಟರ್ಮ್ಸ್ ಇನ್ ಮಿಶೆಲ್ ಫುಕೋಸ್ ವರ್ಕ್ ಡಿಸ್ಕೋರ್ಸ್, ಇಟ್ಸ್ ದ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ಡಿಸ್ಕೋರ್ಸ್ ಅಂತಂದ್ರೇನು, ನಾನು ಈಗ ಹೇಳಿದೆ, ಒಂದು ವಿಷಯಗಳನ್ನು ಅಂದರೆ ಒಂದು ವಿಷಯನ ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಹೇಗೆ ಮಾತಾಡ್ತೀರಾ ಅದ್ರ ಬಗ್ಗೆ, ಅದನ್ನು ಡಿಸ್ಕೋರ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಅ ಕನ್ಸೆಪ್ಚುವಲ್ ಫ್ರೇಮ್ವರ್ಕ್ ದಟ್ ಎನೇಬಲ್ ಸರ್ಟೇನ್ ಮೋಡ್ಸ್ ಆಫ್ ಥಾಟ್ ವೈಲ್ ರಿಸ್ಟ್ರಿಕ್ಟಿಂಗ್ ಅದರ್ ಅಲ್ವಾ. ನೀವೇನು ಮಾಡ್ತೀರಾ ಅಂದರೆ ಒಂದಿಷ್ಟು ಕನ್ಸೆಪ್ಚುವಲ್ ಐಡಿಯಾಗಳನ್ನು ನೀವು ಹೇಳ್ತಾ ಹೋಗ್ತೀರಾ ಆ್ಯಂಡ್
ವೈಲ್ ರಿಸ್ಟ್ರಿಕ್ಟಿಂಗ್ ಅದರ್ಸ್, ನೀವು ಬೇರೆಯವ್ರನ್ನ ರಿಸ್ಟ್ರಿಕ್ಟ್ ಮಾಡ್ತೀರಾ, ನಿಮಗೆ ಪವರ್ ಇದ್ದಾಗ ಮಾತ್ರ ಅಲ್ವಾ. ಸೊ ದೆನ್ ಓನ್ಲಿ ಏನು ಮಾಡ್ತೀರಾ ನೀವು ಬೇಸಿಕಲಿ ಒಂದು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ನಿಮಗೆ ಜಾಸ್ತಿ ಮಾತಾಡಿದಾಗ ಗೊತ್ತಾದಾಗ ಮಾತ್ರ ಅದನ್ನು ಹೆಂಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡ್ತೀರಾ, ಆವಾಗ ಏನಾಗುತ್ತೆ ಕೆಲವೊಂದು ವಿಷಯಗಳು ರಿಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ಏನಂತ ಹೇಳ್ತೀವಿ, ಡಿಸ್ಕೋರ್ಸ್ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ವರ್ಕ್ ಆಫ್ ಮಿಶೆಲ್ ಫುಕೋ? ಡಿಸಿಪ್ಲಿನ್ ಆ್ಯಂಡ್ ಪನಿಷ್, ರೀಡಿಂಗ್ ಕ್ಯಾಪಿಟಲ್, ಆರ್ಡರ್ ಆಫ್ ಥಿಂಗ್ಸ್, ಮ್ಯಾಡ್ನೆಸ್ ಆ್ಯಂಡ್ ಸಿವಿಲೈಸೇಷನ್. ನೀವು ಇದೀಗ ಈಗಷ್ಟೇ ಡಿಸ್ಕಸ್ ಮಾಡಿದ್ದೀರಾ. ಸೊ ನಾಟ್ ಅ ವರ್ಕ್ ಆಫ್ ಮಿಶೆಲ್ ಫುಕೋ ಅಂತ ಹೇಳಿದರೆ ದ್ಯಾಟ್ಸ್ ಬೇಸಿಕಲಿ ರೀಡಿಂಗ್ ಕ್ಯಾಪಿಟಲ್ ವಿಚ್ ವಾಸ್ ರಿಟನ್ ಬೈ ಲೂಯಿಸ್ ಆಲ್ಥೂಸರ್ ಬರ್ತಿರೋಂಥದ್ದು. ಓಕೆನಾ. ಫೋರ್ತ್ ಒನ್, ಫುಕೋಸ್ ಮೆಥಡ್ ಫಾರ್ ಸ್ಟಡಿಂಗ್ ಸಿಸ್ಟಮ್ ಆಫ್ ನಾಲೆಜ್ ಇಸ್ ಕಾಲ್ಡ್. ಸಿಸ್ಟಮ್ ಆಫ್ ನಾಲೆಜ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆರ್ಕಿಯಾಲಜಿ ಆಫ್ ನಾಲೆಜ್ ಅಂತಲೂ ಕೂಡ ಕರೀತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ದ ಕಾನ್ಸೆಪ್ಟ್ ಆಫ್ ಪವರ್ ಆ್ಯಂಡ್ ನಾಲೆಜ್ ಸಜೆಸ್ಟೆಡ್ ದ್ಯಾಟ್. ಏನಂತ ಹೇಳ್ತಾರೆ, ದೇ ಆರ್ ಇನ್ಸಪರೇಬಲ್ ಅಂತ ಹೇಳಿದಲ್ವಾ. ಪವರ್ ಆ್ಯಂಡ್ ನಾಲೆಜ್ ಮ್ಯೂಚುವಲಿ ಪ್ರೊಡ್ಯೂಸ್ ಈಚ್ ಅದರ್. ಔಟ್ಕಮ್ ಸಿಕ್ಕೇ ಸಿಗುತ್ತೆ. ಇನ್ಸಪರೇಬಲ್, ಪವರ್ ಇದ್ದರೆ ನಾಲೆಜ್ ಸಿಗುತ್ತೆ, ನಾಲೆಜ್ ಇದ್ದರೆ ಪವರ್ ಸಿಗುತ್ತೆ. ಹಾಗಾಗಿ ಪ್ರೊಡ್ಯೂಸ್ ಈಚ್ ಅದರ್, ಮ್ಯೂಚುವಲಿ ಪ್ರೊಡ್ಯೂಸ್ ಈಚ್ ಅದರ್. ನೆಕ್ಸ್ಟ್ ನೋಡಿ, ಕೀ ಪಾಯಿಂಟ್ಸ್ ನೋಡಿ. ಡಿಸ್ಕೋರ್ಸ್ ಅಂದ್ರೇನು, ಸಿಸ್ಟಮ್ ಆಫ್ ನಾಲೆಜ್ ದ ಶೇಪ್ ರಿಯಾಲಿಟಿ. ಪವರ್ ಅಂದ್ರೇನು, ಡಿಫ್ಯೂಸ್ಡ್ ಥಾಟ್ ಸೊಸೈಟಿ, ನಾಟ್ ಜಸ್ಟ್ ಇನ್ ದ ಸ್ಟೇಟ್ ಅಲ್ವಾ. ಸೊ ಇದು ಸೊಸೈಟಿಲಿ ಎಲ್ಲ ಕಡೆ ಇರುತ್ತೆ. ಏನಂತ ಹೇಳ್ತೀವಿ, ಪವರ್ ಅನ್ನೋದು ಬರೀ ಯಾವುದೋ ಒಂದು ಸ್ಟೇಟಲ್ಲಿ ಮಾತ್ರ ಇರಲ್ಲ. ಓಕೆನಾ. ಪವರ್ ಆರ್ ನಾಲೆಜ್, ನಾಲೆಜ್ ಆ್ಯಂಡ್ ಪವರ್ ಆರ್ ಇನ್ಸಪರೇಬಲ್, ಈಗಷ್ಟೇ ಹೇಳಿದೆ. ಪೆನಾಪ್ಟಿಕಾನ್ ಅಂತಂದ್ರೇನು, ಮಾಡೆಲ್ ಆಫ್ ಸರ್ವಿಲೆನ್ಸ್ ಆ್ಯಂಡ್ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಆರ್ಕಿಯಾಲಜಿ ಅಂದರೆ ಸ್ಟಡಿ ಆಫ್ ಹಿಸ್ಟಾರಿಕಲ್ ಸಿಸ್ಟಮ್ ಆಫ್ ಥಾಟ್ ಅಂತ ಹೇಳ್ತೀವಿ. ಜಿನಾಲಜಿ ಇದು ಕೂಡ ಯಾರು, ಇದೆಲ್ಲ ಬೇಸಿಕಲಿ ಯಾರ ಕಾನ್ಸೆಪ್ಟ್ಸ್ ಇದು, ಮಿಶೆಲ್ ಫುಕೋ ಅವ್ರು ಕೊಟ್ಟಿರೋಂಥ ಕಾನ್ಸೆಪ್ಟ್ಸ್ ಆಯಿತಾ. ಎನಲೈಸಿಂಗ್ ಹೌ ಪವರ್ ಪ್ರೊಡ್ಯೂಸ್ ನಾಲೆಜ್. ಜಿನಾಲಜಿ ಅಂದರೆ ಹೌ ಪವರ್ ಪ್ರೊಡ್ಯೂಸ್ ನಾಲೆಜ್, ಅದನ್ನು ಜಿನಾಲಜಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆನಾ. ಸೊ ಇಲ್ಲಿಗೆ ಈ ಒಂದು ರೈಟರ್ನ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ರೈಟರ್ ಬಗ್ಗೆ ಬರ್ತೀನಿ ನಾನು. ಐ ಥಿಂಕ್ ನೆಕ್ಸ್ಟ್ ವೀಡಿಯೋದಲ್ಲಿ ಡೆರಿಡಾ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಡೆರಿಡಾ ಬಗ್ಗೆ ಒಂದು ಕ್ವೆಶನ್ಸ್ ಕೇಳ್ತಾರೆ. ಮಿಶೆಲ್ ಫುಕೋ, ಡೆರಿಡಾ ಅವ್ರ ಬಗ್ಗೆ ಒಂದು ಕ್ವೆಶನ್ಸ್ ಕೇಳ್ತಾರೆ. ಸೊ ಡೆರಿಡಾ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದು ನಮ್ಮ ಟೆಲಿಗ್ರಾಮ್ ಚಾನಲ್. ಇದು ಈ PDF ಅಲ್ಲಿ ಶೇರ್ ಮಾಡಿರ್ತೀನಿ. ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಮತ್ತೆ ಒಂದು ಹೊಸ ಸೀರೀಸ್ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್ ಬಾಯ್.